Happy birthday to birthday. ನಮ್ಮ ವಸಂತಮ್ಮನ ಜೊತೆ ನಾವು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳಕ್ಕಾಗ್ಲಿಲ್ಲ. ನಮ್ ಗೋಪ್ಸು ಹಾಲ್ ಬೇಕ್ನ ಬೇಕರಿ ಅನ್ಕೊಂಡ್ಬಿಟ್ಟವ್ರೆ. ಹಾಲ್ ಬೇಕಲ್ಲ ಇದು. ಮಾಡ್ಸಂತು ಹ್ಯಾಪಿ ಬರ್ಡೇ. ಹಾಯ್ ಫ್ರೆಂಡ್ಸ್, ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ನನ್ನ ತಮ್ಮನ ಬರ್ತ್ಡೇ ಫ್ರೆಂಡ್ಸ್. ಕೇಕ್ ಕಟ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ನನ್ನ ತಮ್ಮನ ಬರ್ತ್ಡೇ ಫ್ರೆಂಡ್ಸ್. ಆಫ್ ಮಾಡು, ಎಲ್ಲ ವಿಶ್ ಮಾಡಿ ಫ್ರೆಂಡ್ಸ್. ಹ್ಯಾಪಿ ಬರ್ಡೇ ಸಂತು. ಸಂತು, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. Happy birthday to you. Happy birthday to you. ನಿಮ್ಮ ಚರಿತ್ರೆ ಬಗ್ಗೆ ಗೊತ್ತ ನನಗೆ. ಹೆಂಗಿದ್ಲೋಗೆ ನೀನು ಜನ್ಮದ ಶುಭಾಶಯಗಳು. Happy birthday to you. Day to you. Happy birthday to you. Happy birthday to you. Sunday song. Happy birthday to you. ನಮ್ ಗೋಪ್ಸ್ಗೆ ಗಂಟ್ಲು ಹೋಗ್ಬಿಟ್ಟಿದೆ ಫ್ರೆಂಡ್ಸ್. ಥ್ರೋಟ್ ಪ್ರಾಬ್ಲಮ್. ಅಕ್ಕ ಕೊಡಿದಕ್ಕ ಹಿಡಿತೀನಿ. ಹಿಡಿತೀರಾ? ತಗೊಳ್ಳಿ. Happy birthday to you. Happy birthday to you. Happy birthday to you. Samiso. ಸದ್ಯ ಸಂದೇಶ ಅಲ್ಲ ಸದ್ಯ ಸಂದೇಶ ಅಂದ್ರೆ ಸಣ್ಣ ತಮ್ಮ ಅಣ್ಣ 100 ವರ್ಷ ಸುಖವಾಗಿ ಖುಷಿಯಾಗಿ ಮಾಡು. ಗೊಬ್ಬರಣ್ಣ ನಿಮ್ ಕಾರಲ್ಲಿ ಹೋಗ್ಬೇಕು ಚಾರ್ಜರ್ ಐತೆ. ಬೆಳಗ್ಗೆ ಬೆಳಗ್ಗೆ ಹ್ಯಾಪಿ ಬರ್ತ್ಡೇ ಸಂತು. ನಂಗಿಲ್ಲ ತಗೊಳ್ಳಿ ಪರವಾಗಿಲ್ಲ. ಮೋನ್ ಮತ್ತೆ ಯಾರು ಸತ್ಯ ಅದ್ಮೇಲೆ ಅವಲನ್ ಚಲ್ತೈತೆ. ಹೊಸ ಜೀವನಕ್ಕೆ ಕಾಲಿಡ್ತಿರೋ. ಹೊಸ ಜೀವನದಲ್ಲಿ ದೀಪ ಆಗೋಯ್ತು. ಬಂದೆ ಏನು ಅಂಡರ್ಸ್ಟ್ಯಾಂಡಿಂಗ್ ಬಾವಾ ಬಾಮ ಸಿನಿಮಾ 100 ವರ್ಷ ಹಿಂಗೆ ಖುಷಿಯಾಗಿ ಚೆನ್ನಾಗಿರು. ಚೆರಿ ಮತ್ತೆ ದೇಕ್ ಬಿಡು. ನೋಡಿ ನಮ್ಮ ರಾಜ್ಯವೇ ಖುಷಿ ಪಡೋ ಸುದ್ದಿ ಪದ್ರೆ ತೊಳಿತೈತೆ. ಅಲ್ಲಿ ನೋಡಿ ಗಿಚ್ಚಿಗಿಲಿ ನಟಿ ನಿಸರ್ಗ ಅವರು
ಎಣ್ಣೆ ಸಂಪಿಗೆ ನಟಿ ನಿಸರ್ಗ ಅವರು ತೊಳಸ್ತಾ ಇದ್ದಾರೆ, ತೊಳಸ್ ಕಾಫಿ ಮಾಡ್ತಾ ಇದ್ದಾರೆ. ಕಾಫಿ ಮಾಡ್ತಿದ್ದಾರೆ. ನಮ್ಮ ಫೇಮಸ್ ಇವಾಗ ಹೇಳೋದೇ ಬೇಡ, ಎಲ್ಲರಿಗೂ ಗೊತ್ತು. ನೋಡಿದ ತಕ್ಷಣ ಗೊಬ್ಬರಣ್ಣ ಅವರು ಗೋಪ್ಸ್ ಅನ್ನ ಮಾಡ್ತಾರೆ. ಟೊಮೊಟೊ ಗೊಜ್ಜು ಮಾಡ್ತವ್ರೆ. ಯಾವ ಗೊಜ್ಜುನ? ಎಲ್ಲ ಹೋಟ್ಲಿಗೆ ಹೋಗಿ ತಿಂತೀನಿ ಅಂದ್ರು. ಎಲ್ಲ ಮನೆ ತಿನ್ನಿ ಆರೋಗ್ಯಕರವಾಗಿರೋದ, ಹೋಟ್ಲಿಗೆ ಕಾಸು ಕೊಟ್ಟು ಆರೋಗ್ಯ ಕೆಡಿಸ್ಕೊಳ್ಳೋದ, ಇಲ್ಲೇ ತಿನ್ನಿ ಅಂತ ಅಂದೆ. ಬೆಸ್ಟ್ ಅದು. ಅದಕ್ಕೆ ಅವರೇ ಅಡಿಗೆ ಮಾಡ್ತಾರೆ. ರಸ ಇದ್ರಲ್ಲೇ ಬೀಳುತ್ತವಾಗ. ಟೊಮೆಟೊ ಯಾವಾಗ್ಲೂ ಇವತ್ತು ನ್ಯಾಕ್ ತಿಳ್ಕೊ, ನೀನು ಅಡುಗೆ ಮಾಡ್ಬೇಕಾದ್ರೆ ನೋಡಿ ಟೊಮೆಟೊ ತಟ್ಟೆಲೆ ವಿಡಿಯೋ ಮಾಡ್ತೀವಿ, ತಟ್ಟೆಗೆ ಟೊಮೆಟೊ ಕಟ್ ಮಾಡಿ ಇದರಲ್ಲೇ ರಸ ಬರುತ್ತೆ. ಚಿತ್ರಾನ್ನಕ್ಕೆ ಹಾಕ್ಬೇಕಲ್ವಾ? ಚಿತ್ರಾನ್ನ ಮಾಡ್ತಿದೀವಿ ಫ್ರೆಂಡ್ಸ್. ನನ್ನ ತಮ್ಮಗೆ ಬರ್ತ್ಡೇ ಸ್ಪೆಷಲ್ ಚಿತ್ರಾನ್ನ. ಮಾವಿನಕಾಯಲ್ಲಿ ನನ್ನ ತಮ್ಮಗೆ ಬೈಕ್ ಆಗಿದೆ ಬರ್ತಿದ್ರೆ, ಅದಕ್ಕೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಿದೀವಿ. ತಪ್ಪು ತಿಳ್ಕೊಬಿಡ್ತಾರೆ ಕಣೆ, ಜನ ಸರಿ ಇಲ್ಲ, ಚೇಂಜ್ ಕೇಳ್ತಾರೆ. ಆಮೇಲೆ ಅದಕ್ಕೆ ನಾವು ಚೇಂಜ್ ಕೇಳಲಿ ಅಂತಾನೆ ಹೇಳಿದ್ದು. ರಾಂಗ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದು ಗೈಸ್ ಜನ ಸರಿ ಇಲ್ಲ ಅಂತ ನೋಡಿ ವಿಚಾರಿಸ್ಕೊಳ್ಳಿ. ಅಲ್ಲೇ ಸಾಕಾಗಲ್ಲ ಯಾರಿಗೂ ರೈಸ್ ತಿನ್ನು, ಏನಿಲ್ಲ. ಹೆಂಗಿದೆ ಬೇಬಿ? ಯಾವ ಟೀಮ್ಗೆ ಹಾಕ್ಬಿಟ್ಟಿದಾರಲ್ಲ, ಹಾಕವ್ರೆ. ಯಾವ ಟೀಮ್ ಹೆಸರೇನು? ಹೆಂಗಿದೆ ಹೆಂಗಿದೆ ಫ್ರೆಂಡ್ಸ್? ಸತತ 2 ದಿನಗಳಿಂದ ಒಂದೇ ಬಟ್ಟೆಯಲ್ಲಿದ್ದೀವಿ. ಈಗ ನಾವು ನಿಸರ್ಗದ ಮನೆಗೆ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಮನೆಯಲ್ಲಿ ಚಿತ್ರಾನ್ನ ಎಲ್ಲ ಮಾಡ್ಕೊಂಡು ತಿಂದಾಯ್ತು. ಮೊಕ್ಕಗೀಗ ಏನು ತೊಳೆದಿಲ್ಲ. ಈಗ ನಿಸರ್ಗದ ಮನೆಗೆ ಬಿಟ್ಬಿಟ್ಟು ಆಮೇಲೆ ನಮ್ಮ ಮನೆಗೆ ಹೋಗಿ ವ್ಲಾಗ್ನ ಎಂಡ್ ಮಾಡ್ತೀವಿ, ಓಕೆನಾ? ಸೊ ಇದು ನನ್ನ ತಮ್ಮ ಒಂದು ಬರ್ತ್ಡೇ ವ್ಲಾಗ್ ಇದು. ಎಲ್ಲ ಒಂದೇ ಡ್ರೆಸ್ ಅಲ್ಲ, ಅವನದು ಒಂದೇ ಡ್ರೆಸ್. ಬರ್ತ್ಡೇ ದಿನನೂ ಸ್ನಾನ ಮಾಡದೆ ಒಂದೇ ಡ್ರೆಸ್ ಹಾಕೊಂಡವ್ ನೋಡಿ ಅವನು. ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಟೆಂಪಲ್ಗೆ ಹೋಗಿ ನೋಡ್ದಾ ನಮ್ಮ ಇನ್ನೊಂದು ಟೆಂಪಲ್ಗೆ ಹೋಗೋದು. ಮೋಸ ಮಾಡಿ ನನಗೆ ಗೊತ್ತಿಲ್ದಂಗೆ ನನ್ನ ಫೋನ್ ಪ್ಯಾನಲ್ ಇದು ಕವರ್ ಚೇಂಜ್ ಮಾಡಿ ನೋಡಿ ಗೈಸ್ ಎತ್ಕೊಂಡಿದ್ದಾರೆ ಕಲರ್ ಚೆನ್ನಾಗಿದೆ. ನನ್ನ ಮೊನ್ನೆನೇ ಕೇಳಿದೆ ನಾನು, ಅಮ್ಮ ಯಾವ್ದಮ್ಮ ಪ್ಯಾನಲ್ ನಿಂದು ಅಂತ. ಕೇಳಿದ್ದು ನನಗೆ ಅದು ಅಷ್ಟೇ, ಅಂತ ಅನ್ಕೊಂಡೆ. ಅದು ಮನೆ ತಾಣಿದ್ದು. ಇವ್ನು ನೋಡಿ ಎಂತವ್ ನೀವು ಇದು ಬ್ಯಾಕ್ ಪೌಚ್ ಕಳ್ಳ ಎಕ್ಸ್ಚೇಂಜ್ ಮಾಡ್ಬಿಟ್ಟವನೆ. 600 ಕೊಟ್ಟಿದ್ದೆ ನಾನು, 600 ಎಕ್ಸ್ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಮರಿ ಕೊಡ್ತೀನಪ್ಪ. ಪ್ಲೇನ್ ಬೇಕಿತ್ತ? ಪ್ಲೇನ್ ಎಕ್ಸ್ಚೇಂಜ್ ಮಾಡಿದ್ದಾರೆ. ಸೊ ನಿಮ್ಮ ಫ್ರೆಂಡ್ ಗ್ರೂಪ್ ಅಲ್ಲೂ ಈ ತರದೊಂದು ಇವ್ರ ತರ ಒಂದು ಪರ್ಸನ್ ಇದ್ರೆ ಟ್ಯಾಗ್ ಮಾಡಿ. ನಿಮ್ ಫ್ರೆಂಡ್ ಗ್ರೂಪ್ ಅಲ್ಲೂ ಬ್ಯಾಕ್ ಪೌಚ್ ಗಳನ್ನ ಚೇಂಜ್ ಮಾಡುವಂತ ಎಲ್ಲ ಗ್ರೂಪ್ ಅಲ್ಲಿ ಇರ್ತಾರೆ ನನ್ನ ಫ್ರೆಂಡ್ಸ್ ನ. ಸ್ಕೂಲ್ ಬಿಡೋ ಟೈಮ್ ಏ ಅದು ಆಫ್ ಮಾಡಿ ಎಸಿ ಬಟನ್. ನಮ್ಮ ಹುಡುಗ ನಮ್ಗೆ ಜ್ಯೂಸ್ ತಗೊಂಡ್ಬಂದ್ ಕೊಟ್ಟಿದ್ದಾನೆ. ಇಲ್ಲಿ ಆಫ್ ಅಂತ ಐತೆ ನೋಡಮ್ಮ, ಇಲ್ಲಿ ಇಲ್ಲಿ ನಿಸುದು ಜ್ಯೂಸ್ ಬರ್ತಿದೆ, ABC ಜ್ಯೂಸ್. ಇಲ್ಲಿ ಆಫ್ ಅಂತ ಇದೆ ನೋಡಿ, ಅಲ್ಲಿ ಅದಲ್ಲಮ್ಮ, ಇಲ್ಲಿ ಈ ಕಡೆ ಲಾಸ್ಟ್ ಅಲ್ಲಿ ಆಫ್ ಅಂತ ಇದೆ ನೋಡಿ. ನೋಡಿ ಸಂತು, ನನ್ನ ಪ್ರೀತಿಯ ಸಂತು ನನಗೋಸ್ಕರ, ಓ ಥ್ಯಾಂಕ್ ಯು ಸೋ ಮಚ್, ನನಗೋಸ್ಕರ ABC ಜ್ಯೂಸ್ ತೊಗೊಂಬಂದಿದ್ದಾರೆ. ನಾನು ಇದನ್ನು ತೊಗೊಂಡೆ ಅಂತ ನೀವು ನನಗೋಸ್ಕರ ಅದೇ ಕುಡಿತಾ ಇದ್ದೀರಾ? ಹೌದು. ಹೌ ಸ್ವೀಟ್ ಆಫ್ ಯು ಸಂತು, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ತ್ಡೇ, ಚಿಯರ್ಸ್. ಮನೆಗೆ ಬಂದ್ವಿ ಫ್ರೆಂಡ್ಸ್. ಫುಲ್ ಟಯರ್ಡ್ ಆಗ್ಬಿಟ್ಟಿದೆ ನೋಡಿ ಫೇಸ್ನ, ಎಷ್ಟು ಟಯರ್ಡ್ ಆಗಿದ್ದೀವಂತ. ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು, ಕಾಫಿ ಕುಡಿಬೇಕು. ಫಸ್ಟ್ ನಾನು ಕಾಫಿನೇ ಕುಡಿದಿಲ್ಲ ನೆನ್ನೆಯಿಂದ. ಹೊರಗಡೆ ಕುಡಿದ್ರೆ ಬೆಳಗ್ಗೆ ನಿಶು ಮಾಡ್ಕೊಂಡು ಇವಳು ಇನ್ನ ಅಲ್ಲೂ ಉಜ್ಜಿಲ್ಲ, ಮಕನೂ ತೊಳ್ದಿಲ್ಲ ಗಾಯ್ಸ್. 100% ಮಾಡಿಲ್ಲ ನಾನು. ನಾನು ತೊಳ್ದಿಲ್ಲ ಗಾಯ್ಸ್, ಸಚಿನ್ ಬ್ರೋನು ತೊಳ್ದಿಲ್ಲ ಗಾಯ್ಸ್. ಎಲ್ರು ಮನೆಗೆ ಹೋಗಿ ಫ್ರೆಶ್ ಅಪ್. ನಾನು ಬೆಳ್ಳೆಲ್ಲಿ ಉಜ್ಜಿದ್ದೀನಪ್ಪ, ನಾನು ಹಂಗೆ ಮೌತ್ ವಾಶ್ ಮಾಡಿದ್ದೀನಿ. ಅದು ಅಲ್ಲಿ ಉಜ್ಜಿದಂಗ ಆಗ್ಬಿಡಲ್ಲ. ನಾವ್ ಯಾವಾಗ ಓಕೆ ಫ್ರೆಂಡ್ಸ್, ಬಾಯ್. ಸೊ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ನೋಡಿ ಗಾಯ್ಸ್, ಲವ್ ಯು, ಬೈ ಬೈ. ಕೊಳಕಿ ಬಗ್ಗೆ ಹೇಳ್ಬೇಕಾದ್ರೆ ಎಲ್ಲ ಫ್ರೆಂಡ್ಸ್ ಇವಾಗ ಫ್ರೆಶ್ ಅಪ್ ಆಗಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ, ನಮ್ಮ ಹುಡುಗನ ಮನೆ ಹತ್ರ. ಅವನು ಬರ್ತಾವನೆ ನೋಡಿ. ನಮ್ಮ ಬರ್ಡೇ ಬಾಯ್ ಡ್ರೆಸ್ ಹಾಕೊಂಡವನೆ, ಹೊಸ ಬಟ್ಟೆ. ಬೆಳಗ್ಗೆಯಿಂದ ಹಾಕಿರ್ಲಿಲ್ಲ ಆಯ್ತಾ, ಇವಾಗ ಹಾಕೊಂಡವನೆ ಹೊಸ ಬಟ್ಟೆನೇ ಹಾಕೋಬೇಕು, ಹೊಸ ಬಟ್ಟೆನೆ ಅಂತ ಏನಿಲ್ಲ ಗಾಯ್ಸ್. ಅಂದ್ರೆ ನಾನು ತಗೊಂಡು ಇಟ್ಕೊಂಡಿದ್ದೆ, ಬೆಳಗ್ಗೆಲ್ಲ ಅಲ್ಲೆಲ್ಲ ಓಡಾಡಿದ್ವಲ್ಲ, ಈಗ ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಹೋಗ್ಬೇಕು ಅಂದ್ಬಿಟ್ಟು ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀನಿ. ಬನ್ನಿ ದೇವ್ರ ದರ್ಶನ ಮಾಡೋಣ.
ದೇವ್ರ ದರ್ಶನ ಮಾಡಲ್ಲ. ನೀನಿದ್ರೆ ವಿಡಿಯೋ ಎಲ್ಲ ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತಂತಪ್ಪ. ಬಿರಿಯಾನಿ ವ್ಲಾಗ್ಸ್ಗೆ ಕಮೆಂಟ್ ಹಾಕೋರೆ ನಿಮ್ ತಮ್ಮ ಇರೋ ತನಕ ಎಂಟರ್ಟೈನ್ಮೆಂಟ್ ಸೂಪರ್ ಆಗಿರುತ್ತೆ ಅಂತ. ಓ ತುಂಬಾ ಧನ್ಯವಾದಗಳು. ಇದು ಎಡಿಟ್ ಮಾಡಿ ಏನಿದೆ ಇಷ್ಟು ಬೇಗ ಕ್ಲೋಸ್ ಮಾಡ್ಬಿಟ್ರು ದೇವಸ್ಥಾನನ? ಅದೇ ಗೊತ್ತಿಲ್ಲಪ್ಪ. ದೇವರಿಗೆ ನಿಲ್ಸು, ಇಲ್ಲ ಹಂಗೆ ಕೈ ಮುಗಿದು ಹೋಗೋಣ. ಅದೇ ಹಿಂಗೆ ಅನಿಸ್ತೀನಿ ತಡಿ. ದೇವಸ್ಥಾನ ಕ್ಲೋಸ್ ಮಾಡ್ಬಿಟ್ಟವ್ರೆ ಫ್ರೆಂಡ್ಸ್. ಯಾಕಂತ ಹಿಂಗೆಲ್ಲ ಆಗ್ತಿದೆ ನಿನ್ ಲೈಫಲ್ಲಿ? ನನ್ನ ಲೈಫಲ್ಲಿ ವಿಚಿತ್ರವಾಗಿ ಆಗ್ತಾ ಇದೆ ಗಾಯ್ಸ್. ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡೋಣ ಅನ್ಕೊಂಡ್ರೆ ದೇವಸ್ಥಾನದ ಬಾಗ್ಲೇ ಹಾಕ್ಬಿಟ್ಟೈತೆ. ಮತ್ತೆ ಅವಾಗ್ಲೇ ಹೇಳ್ತಾ ಇದ್ಲು ನಾನಿದ್ರೆ ಏನೋ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತ ಹೇಳಿದಕ್ಕೆ ತುಂಬಾ ಧನ್ಯವಾದಗಳು. ಇದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಏನೋ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ನಮ್ಮ ಹುಡುಗ ಬರ್ತಾನೆ. ಏನ್ ನೆಕ್ಸ್ಟ್ ಪ್ಲಾನ್ ಹೇಳ್ತೀನಿ ನನಗೆ ಅಲ್ಲೇ. ಫ್ರೆಂಡ್ಸ್, ಇದು ಯಾರ್ದು ಬ್ರ್ಯಾಂಡ್ ಗೊತ್ತಾ ಫ್ರೆಂಡ್ಸ್? ಈ ಬ್ರ್ಯಾಂಡು ರೌಡಿ. ಯಾರ್ದು? ವಿಜಯ್ ದೇವರಕೊಂಡ. ಅವ್ರದ್ದು ಬ್ರ್ಯಾಂಡೆಡ್ ಡ್ರೆಸ್ ಹಾಕೊಂಡ್ಬಿಟ್ಟವನೆ ಫ್ರೆಂಡ್ಸ್. ಇವನು ಚೆನ್ನಾಗಿದೆ ಇವನು ಔಟ್ಫಿಟ್. ಇನ್ನು ಔಟ್ಫಿಟ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಫ್ಯಾಷನ್ ಮಾಡಿದ್ರಲ್ಲಿ ನನ್ನ ತಮ್ಮ ಎಕ್ಸ್ಪರ್ಟ್. ಅವ್ನ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿದೆ. ಹ್ಯಾಪಿ ಬರ್ಡೇ ಟು ಯು ಸಂತು, ಹ್ಯಾಪಿ ಬರ್ಡೇ ಟು ಯು. ನಂಗೆ ಈ ಪ್ರೊಫೈಲ್ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ಅದಕ್ಕೆ. ಸಾಕು 100 ಕೊಡೋದು. ನಡೀರಿ, ನಾನು ಕಟ್ ಮಾಡ್ತೀನಿ. ನೀವು ಜಾಸ್ತಿ ತಿನ್ನಲ್ಲ ಅಲ್ವಾ? ತಿನ್ನಲ್ಲ. ನಾನು ಜಾಸ್ತಿ ತಿನ್ನಲ್ಲ, ನೀನೇ ತಿನ್ನೋ. ಫ್ರೆಂಡ್ಸ್, ಇವರು ಅರವಿಂದ್ ಅಂತ ಹೇಳಿ ನನ್ನ ಸಿನಿಮಾ ತಮ್ಮ. ಇವರು ಏನ್ ಗೊತ್ತಲ್ಲ, ಇವನು ನಮ್ಮ TRP ಶ್ರೇಯಸ್. ಓಕೆ, ಈ ಜೊತೆ ನಿಮ್ಗೆ ಹೇಳ್ರಿ ಅಷ್ಟು ಎಲ್ಲ ಕಾಣಿಸ್ತಿದೀವಾ? ಬಟ್ಟೆ ನೋಡೆ ಕೈಯಲ್ಲಿ. ಅಪ್ಪ, ಇವನ್ ಬಟ್ಟೆ ಮೇಲೆ ಎಷ್ಟು ಕಾನ್ಶಿಯಸ್ ಅಂತಂದ್ರೆ. ಇವ್ರ ಕತೆನೆ ಕೇಕ್ ಆರ್ಡರ್ ಮಾಡಿದ್ದು. ಇವತ್ತು ಕ್ಯಾಲರಿ ಫಿಲ್ ಆಗಿರ್ಲಿಲ್ಲ ಅಂದ್ಬಿಟ್ಟು ಕೇಕ್ ತಿಂದು ಕ್ಯಾಲರಿ ಫಿಲ್ ಮಾಡ್ಕೊತವನೆ. ಕೇಕ್ ಲವರ್. ಬೆಳ್ಳ ಕಾಣಿಸ್ತದೆ. ಟಾರ್ಚು. ಇವರು ಕ್ಯಾಮ್ರಾ ಲೈಟ್ ಮ್ಯಾನ್. ಹಾಯ್ ಏನಿ ನಮ್ಮ ಬ್ಲಾಗಿಗೆ. ಇಲ್ಲಿ ಬಂದು ಸರ್ ಹಾಯ್ ಏನಿ ನಮ್ಮ ಬ್ಲಾಗಿಗೆ. ನಿಮ್ಮ ಹೆಸರು? ಶ್ರೀಕಾಂತ್ ಸರ್ ಅವರು. ನೋಡಿ, ಈ ಟೈಮಲ್ಲಿ ನಾವು ಪಿಜ್ಜಾ ಆರ್ಡ್ರ್ ಮಾಡಿದ್ದೀವಿ. ನಮ್ಮ ವಸಂತಮ್ಮನ ಜೊತೆ ನಾವು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳಕ್ಕಾಗಲಿಲ್ಲ. ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗೋಕ್ಕೂ ಆಗಲಿಲ್ಲ. ಅದಕ್ಕೆ ಇವನು ಅವ್ರಿಗೆ ಇಷ್ಟವಾಗಿರುವಂಥ ಪಿಜ್ಜಾನ ಆರ್ಡ್ರ್ ಮಾಡೋನೆ. ಇವಾಗ ನಮ್ಮಮ್ಮ ಹೆಂಗೆ ರಿಯಾಕ್ಟ್ ಮಾಡ್ತಾರಂತ ನೋಡಬೇಕು. ಮಕ್ಕಕ್ಕೆ ಹೋಗ್ಯೋದು ನಮ್ಮಮ್ಮ. 1 ಗಂಟೆಲಿ ಪಿಜ್ಜಾ ಆರ್ಡ್ರ್ ಮಾಡ್ಬಿಟ್ಟಿದ್ದೀನಿ. ನಾನು ಇಲ್ಲ ಅರ್ಧ ಮಾತ್ರ ಮಾಡ್ತಿದ್ದೀನಿ. ಆಯ್ತು, ಕಲೆಕ್ಟ್ ಮಾಡ್ಕೊ. ಇಲ್ಲೇ ಕುಡಿಯೋಣ ಸಾಕು. ಒಂದು ನಿಮಿಷ. ಥ್ಯಾಂಕ್ ಯು ಅಣ್ಣ. ಆಯಿತು. ಗೊತ್ತಾ ಫ್ರೆಂಡ್ಸ್, ನೀವು ಸ್ವಿಗ್ಗಿ ಝೊಮ್ಯಾಟೊದಲ್ಲೇ ಆರ್ಡ್ರ್ ಮಾಡಿದಾಗ ಅವ್ರು ಡೆಲಿವರಿ ಬಾಯ್ಸ್ ಬಂದು ನಿಮಗೆ ಡೆಲಿವರಿ ಕೊಟ್ಟಾಗ ಪ್ಲೀಸ್ ಅವ್ರಿಗೆ ರೇಟಿಂಗ್ ಕೊಡಿ. ಅವರೇ ಬಾಯ್ಬಿಟ್ಟು ಕೇಳ್ತಾರೆ ರೇಟಿಂಗ್ ಮಾಡಿ ಅಂತ. ನೀವು ರೇಟಿಂಗ್ ಚೆನ್ನಾಗಿ ಕೊಟ್ಟರೆ ಅವ್ರಿಗೆ ಆರ್ಡರ್ಸ್ ಕೂಡ ಚೆನ್ನಾಗಿ ಬರುತ್ತೆ. ಮತ್ತು ನಮಗೂ ಇನ್ಸೆಂಟಿವ್ ಅಂತೆಲ್ಲ ಸಿಗುತ್ತೆ. 2 ಸೈಡ್ ಬೆನಿಫಿಟ್ಸ್ ಇದೆ. ಅವ್ರು ಅಷ್ಟು ಕಷ್ಟಪಟ್ಟು ಅಲ್ಲಿಂದ ನಾವು ಎಷ್ಟು ಇವಾಗ 1 ಗಂಟೆ ರಾತ್ರಿಲಿ ಆರ್ಡ್ರ್ ಮಾಡಿ ತೊಗೊಂಡು ಕೊಟ್ಟಿದ್ದಾರೆ ಅಂದರೆ ನಾವು ಅವ್ರಿಗೆ ರೇಟಿಂಗ್ಸ್ ಕೊಟ್ಟರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ರೇಟಿಂಗ್ಸ್ ಕೊಟ್ಟೋದಕ್ಕೆ ಎಷ್ಟೊತ್ತಾಗುತ್ತೆ? ಅಮ್ಮಮ್ಮ ಅಂದರೆ ಒಂದು 60 ಸೆಕೆಂಡ್ಸ್, 2 ಮಿನಿಟ್ಸ್ ಅಂತಲೂ ಅಲ್ಲ, 1 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ರೇಟಿಂಗ್. ಇವಾಗ ನಾನು 1 ನಿಮಿಷದಲ್ಲಿ ಅವ್ರಿಗೆ ಕೊಟ್ಟ ರೇಟಿಂಗ್ ಅವ್ರು ಫೋಟೋ ತೊಗೊಂಡೋದ್ರು ಖುಷಿಯಾಗಿ. ನೀವು ಹಂಗೆ ರೇಟಿಂಗ್ ಕೊಡಿ, ಮಿಸ್ ಮಾಡಬೇಡಿ ಆಯಿತಾ? ಆರ್ಡ್ರ್ ಮಾಡಿದಾಗ ಎಲ್ಲ ಆರ್ಡರ್ಸ್ಗಳಿಗೂ ರೇಟಿಂಗ್ ಕೊಡಿ ಪ್ಲೀಸ್. ಸ್ವಿಗ್ಗಿ ಬರೀನ ಹಾಕೊಂಡಿದ್ದೀನಿ. ಸ್ವಿಗ್ಗಿ, ಝೊಮ್ಯಾಟೊ, ಡೆನ್ಝೋ ಮತ್ತು ರ್ಯಾಪಿಡೋ, ಈ ಓಲಾ, ಊಬರ್ಸು ಸ್ವಲ್ಪ ಅವ್ರಿಗೆಲ್ಲ ತುಂಬ ಕಷ್ಟಪಡ್ತಾ ಇರ್ತಾರೆ. ಅಟ್ಲೀಸ್ಟ್ ಅವ್ರಿಗೆಲ್ಲ ರೇಟಿಂಗ್ಸು ಅನ್ನೋದೆಲ್ಲ ಕೊಟ್ಟಾಗ ಸ್ವಲ್ಪ ಅವ್ರಿಗೆಲ್ಲ ತುಂಬ ಬೆನಿಫಿಟ್ಸ್ ಆಗುತ್ತೆ ಅಷ್ಟೇ. ಆಯ್ತು, ಹೋಗಿ ಬಟ್ಟೆ ಹಾಕೊಬ್ಬ ಇದು ಮಾಡೋಣ.
ಉರ್ಬಿಟ್ಟು ಲಾವಾ ಕೇಕ್ ಇದು. ಚಾಕೊಲಾವಾ ಕೇಕ್. ಹ್ಯಾಪಿ ಬರ್ಡೇ ಸಂತು. ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಅಮ್ಮಂಗೆ ಪಿಜ್ಜಾ ಫ್ರೆಂಡ್ಸ್, ಅವ್ರಿಗೆ ಫೇವ್ರೇಟ್ ಪಿಜ್ಜಾ ಅಂದರೆ. ಅಮ್ಮ ಅವ್ರು ಕೊಡೋ ಅವ್ರಿಗೆ ಇಷ್ಟ, ಅದು ನಿನ್ಗಲ್ಲ. ಏನೋ ಗುಡ್ ಮಾರ್ನಿಂಗ್ ಚಿನ್ನಿಮ್ಮ. ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಇವಾಗ ಸಖತ್ತಾಗಿದ್ಯಾ? ಗುಡ್. ಪ್ಯಾಂಟು ಬಾಯ್ ಚಿನಿಮಾ, ಲವ್ ಯು. ಶರು, ಆಲ್ ದಿ ಬೆಸ್ಟ್. ಚಚ್ಚಾ ಬಾಯ್. ಫ್ರೆಂಡ್ಸ್ ನೋಡಿ, ಆಡಿಷನ್ ಮುಗಿಸ್ಕೊಂಡು ಬಂದು ನನಗೆ ಗೋಬಿ ಕೊಡಿಸ್ತಾನೆ ಚಿನಿಮಾ. ಹೆಂಗಾಯ್ತು ಆಡಿಷನ್? ಚೆನ್ನಾಗಾಯ್ತು. ಚೆನ್ನಾಗಾಯ್ತಾ? ನಮ್ಮ ಪ್ರಯತ್ನ ನಾವು ಮಾಡಿದ್ವಿ. ದೇವ್ರ ಫಲ ಕೊಡ್ತಾನೆ. ದೇವರು ಒಳ್ಳೇದಾಗಿದೆ. ಥ್ಯಾಂಕ್ ಯು. ಸೆಲೆಕ್ಷನ್ ಆಗಿದ್ದು ಸರ್, ವಿಡಿಯೋ ಹಾಕ್ತೀನಿ. ಇಲ್ಲ, ಹಾಕ್ಬಿಡ್ತೀನಿ ಆಲ್ರೆಡಿ.